ಹಾಯ್ ನಮಸ್ಕಾರ. ಇವತ್ತು ಅಂಡರ್ 500 ಗ್ಯಾಜೆಟ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಕೇವಲ 2 ಗ್ಯಾಜೆಟ್ ಇದೆ, ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಏನಪ್ಪ ಇದು ಅಂತ ನೋಡ್ತಾ ಇದ್ದೀರಾ, ತಿಳಿಸ್ಕೊಡ್ತೀನಿ ವಿಡಿಯೋಲ್ಲಿ ಫುಲ್ ಡೀಟೇಲಾಗಿ. ಬನ್ನಿ ವಿಡಿಯೋ ಫಸ್ಟು ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನಾವು ಈ ಒಂದು ಗ್ಯಾಜೆಟ್ನ ಅನ್ಬಾಕ್ಸ್ ಮಾಡೋಣ. ಕಾಣ್ತಾ ಇದೆ ನಿಮಗೆ USB C ಟೈಪ್ ಹೆಡ್ಸೆಟ್ ಜಾಕ್ ಅಡ್ಯಾಪ್ಟರ್ ಅಂತೇಳಿ. C ಟೈಪ್ ಟು 3.5mm ಜಾಕ್ದು. ಇದು ತುಂಬಾ ರಿಸರ್ಚ್ ಮಾಡಿ 4-5 ನಿಮಗೆ ವೀಡಿಯೋಸ್ ಹಾಕಿರ್ತೀನಿ ಅನಿಸುತ್ತೆ. ಮೋಸ್ಟ್ಲಿ ನನ್ನ ಪ್ಲೇಲಿಸ್ಟಲ್ಲಿ ಇದೆ, ಚೆಕ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ. ನಾನು ಎಷ್ಟು ಒಂದು 4-5 ಬುಕ್ ಮಾಡಿದ್ದೀನಿ, ಎಲ್ಲ 500 ರೂಪಾಯಿ 600 ರೂಪಾಯಿದೆಲ್ಲ ಬುಕ್ ಮಾಡಿ ಚೆಕ್ ಮಾಡಿದ್ದೀನಿ. ನನ್ನ ಒಂದು Pixel 6a ಮೊಬೈಲ್ಗೆ ಮತ್ತು Pixel 3a ಮತ್ತು ಇನ್ನೊಂದು ಬಂದು ನಮ್ಮ ಬ್ರದರ್ ಯೂಸ್ ಮಾಡ್ತಾ ಇರುವಂಥ ಒಂದು ಸ್ಯಾಮ್ಸಂಗ್ S23 ಅಲ್ಟ್ರಾ. ಇದಕ್ಕೆ ಯಾವುದೇ ಒಂದು 3.5mm ಜಾಕ್ ಟು USB ಟೈಪ್ C ಅಡ್ಯಾಪ್ಟರ್ ಸೆಟ್ಟೇ ಆಗ್ತಾ ಇರಲಿಲ್ಲ ನಿಜವಾಗ್ಲೂ. ಇದು ಕೇವಲ 200 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ನೀವು ನಮ್ಮಂದರೆ ನಂಬಿ ಬೆಂಕಿ ಥರ ವರ್ಕ್ ಆಗ್ತಾಯಿದೆ. ಸ್ಯಾಮ್ಸಂಗ್ S23 ಅಲ್ಟ್ರಾಲಂತೂ ಎಲ್ಲ ಥರದ ಸೌಂಡ್ ಆಪ್ಷನ್ಸು ಇದರಲ್ಲಿ ಆನ್ ಆಗುತ್ತೆ. ಸಖತ್ ಅಂದರೆ ಸಖತ್ತಾಗಿ ಬರ್ತಾಯಿದೆ. ನನಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಒಳ್ಳೆ ಐಫೋನ್ ಅವರ ಪ್ಯಾಕಿಂಗ್ ಯಾವ ರೀತಿ ಇರುತ್ತೆ ಆ ರೀತಿ ಇದೆ ಔಟ್ಸೈಡ್ ನೋಡೋದಕ್ಕೆ ಮಾತ್ರ. ಇಲ್ಲಿ ಯಾವುದೇ ಅವರು ಪ್ರೈಸ್ನ ಸ್ಪೆಸಿಫೈ ಮಾಡಿಲ್ಲ ಅವರು. ಓಕೆನಾ, ಒಳಗೆ ಆ್ಯಸ್ ಯೂಶುವಲ್ ಚೈನಾ ಪ್ರಾಡಕ್ಟ್. ಆದರೆ ಇದೂ ಅಷ್ಟೇ, ವೈಯರು ಅಷ್ಟೇ ನೋಡ್ತಾ ಇದ್ದೀರಾ. ತುಂಬ ಲೋಕಲ್ ಏನಿಲ್ಲ, ನಾರ್ಮಲ್ ಯೂಸ್ ಮಾಡ್ಬೋದು. ಆದರೆ ಜಾಸ್ತಿ ಹೇಳಿದ್ರೆ 10 ದಿನ ಬರೋದು, ಒಂದು 2 ದಿನ ಬರುತ್ತೆ ಅಂತ ಹೇಳಿದ್ರೆ. ಪ್ರಾಡಕ್ಟ್ ಕ್ವಾಲಿಟಿ ಆ ರೀತಿ ಇದೆ, ತುಂಬ ಕಂಡಮ್ ಏನೂ ಇಲ್ಲ, ಯೂಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ವರ್ಕ್ ಆಗ್ತಾಯಿದೆ, ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಕೊಟ್ಟಿರೋ ಕಾಸಿಗೆ ಬೇಜಾರಾಗಿಲ್ಲ. ಲಾಸ್ಟ್ ಟೈಮ್ 500-600 ರೂಪಾಯಿ ಕೊಟ್ಟು ಎಲ್ಲ ತುಂಬ ವೇಸ್ಟ್ ಮಾಡಿಕೊಂಡೆ. ಇದು ಬೆಂಕಿ ಅಂತಲೇ ಹೇಳ್ತೀನಿ. 200 ರೂಪೀಸ್ಗೆ ಪಿಕ್ಸೆಲ್ಸ್ ಫೋನ್ಸಲ್ಲಿ 3.5mm ಜಾಕ್ ಇಲ್ದಿರ ಇರೋರು C ಟೈಪು ಇದ್ದರೆ ಇದು ಬೆಂಕಿಯಾಗಿ ವರ್ಕ್ ಆಗುತ್ತೆ ಈ ಪ್ರಾಡಕ್ಟು. ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಇದರಲ್ಲಿ ನಾನು ಸ್ಪೆಸಿಫೈ ಮಾಡ್ತೀನಿ, ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಡಕ್ಟು ನಮ್ಗೆ ಕಾಣ್ತಾ ಇದೆ ಅಲೋನಿಕ್ಸ್ ಅವರ ಒಂದು LED ಬಲ್ಬ್ಸ್. ಏನಪ್ಪ ಇದು ಫುಲ್ ಸೆಟ್ ಆಫ್ 5 ಇಲ್ಲಿ ನೀವು ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿರ್ಬೋದು. ಇದು ಬಂದು ಸೆಟ್ ಆಫ್ 10 ಬಂದು 600 ರೂಪೀಸು, ಸೆಟ್ ಆಫ್ 5 ಬಂದು 300, ಮತ್ತು ಸಿಂಗಲ್ ಅಂತ ಹೇಳಿದ್ರೆ ನಿಮಗೆ 150-200 ಬೀಳುತ್ತೆ. ಹಾಗಾಗಿ ಸೆಟ್ ಆಫ್ 5 ಪರ್ಚೇಸ್ ಮಾಡೋಕ್ಕೆ 300 ರೂಪೀಸ್ಗೆ ನಮಗೆ ಇದು ಸಿಗುತ್ತೆ. ಓಪನ್ ಮಾಡೋಣ. ಮತ್ತು ಇದರ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ 9 ವ್ಯಾಟ್ನ ಒಂದು ಬಲ್ಬ್ ಇದು ಕಾಣ್ತಾ ಇದೆ. ಇದರಲ್ಲಿ ಸ್ವಿಚ್ಚಲ್ಲೇ ನೀವು ಆನ್ ಆಫ್ ಮಾಡಿದ್ರೆ 9 ವ್ಯಾಟ್ ಬಲ್ಬ್ ಇದು ಆಗುತ್ತೆ, ಗ್ಲೋ ಆಗುತ್ತೆ. ಅದನ್ನೇ ತಿರ್ಗಿ ಆಫ್ ಮಾಡಿ ಆನ್ ಮಾಡಿದ್ರೆ 0.5 ವ್ಯಾಟ್ ಅಂತ ಹೇಳಿದ್ರೆ ನೈಟ್ ಲ್ಯಾಂಪ್ ಥರ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಒಂದೇ ಬಲ್ಬಲ್ಲಿ. ಇದು ಒಂದು ಒಳ್ಳೆ ಸ್ಪೆಸಿಫಿಕೇಷನ್ ಅಂತ ಒಳ್ಳೆ ಒಂದು ಆಪ್ಷನ್ ಇದರಲ್ಲಿದೆ. ಬಲ್ಬು ನೋಡೋಕ್ಕೆ ಎಲ್ಲ 9 ವ್ಯಾಟ್ ಬಲ್ಬ್ಸ್ ಯಾವ ರೀತಿ ಕಾಣುತ್ತೋ ಅದೇ ರೀತಿ ಇದೆ, ಬೇರೆ ಸ್ಪೆಷಲ್ ಏನೂ ಇಲ್ಲ. ಅದು ಒಂದು ಮಾತ್ರ ಇದೆಲ್ಲ ಸ್ಪೆಷಲ್ಲು, ಅದು ಬಿಟ್ಟರೆ ಇನ್ನೆಂಥದ್ದು ಇಲ್ಲ. ಯಾಕೆಂತ ಹೇಳಿದ್ರೆ ರಾತ್ರಿ ಹೊತ್ತಲ್ಲಿ ನೈಟ್ ಲ್ಯಾಂಪ್ ಥರ ಯೂಸ್ ಮಾಡ್ಬೋದು ಅಂತೇಳಿ ನಾನು ಬುಕ್ ಮಾಡಿದ್ದು. ಸುಮ್ಮನೆ ಸಿಂಗಲ್ಲಾಗಿ ಬುಕ್ ಮಾಡಿದ್ರೆ ಯಾಕೆ ಸುಮ್ಮನೆ 200 ರೂಪಾಯಿ ಕೊಡಬೇಕು, ಬಲ್ಕಾಗೆ ಬುಕ್ ಮಾಡಿದ್ರೆ ನಮಗೆ ಇನ್ನೂ ಕಮ್ಮಿ ಬೀಳುತ್ತೆ ಅಂತೇಳಿ ನಾನು ಪ್ಯಾಕ್ ಆಫ್ 5 ಪ್ಯಾಕ್ ಆಫ್ 10 ಅನ್ನೋ ಥರ ಬುಕ್ ಮಾಡ್ಕೋಬೋದು. ನಿಮಗೇನೆ ಲಾಭ ಆ್ಯಕ್ಚುಲಾಗಿ. ಇಷ್ಟೇ ಇದರ ಒಂದು ಪ್ರಾಡಕ್ಟ್ನ ಒಂದು ಸ್ಪೆಷಾಲಿಟಿ. ಮತ್ತು ನೀವು ಬಲ್ಬ್ಸ್ ತೊಗೋಬೇಕಾದ್ರೆ B22D ಕನೆಕ್ಟರ್ ಇರೋ ಬಲ್ಬ್ಸ್ ತೊಗೊಳ್ಳಿ. ಯಾಕಂತ ಹೇಳಿದ್ರೆ ಇದೆಲ್ಲ ನಾರ್ಮಲಿಗೆ ನಾನು ತೋರಿಸಿದ್ನಲ್ಲ ಅದನ್ನು ಬಂದು ಇದು ಬಂದು B22D ಕನೆಕ್ಟಿವಿಟಿ ಇರುವಂತಹ ಒಂದು ಬಲ್ಬ್ ಹೋಲ್ಡರ್ಸು. ಇನ್ನೊಂದು ಥ್ರೆಡ್ ಟೈಪ್ ಬರುತ್ತೆ, ಅವೆಲ್ಲ ಈ ಫಾರಿನ್ ಕಂಟ್ರೀಸಲ್ಲಿ, ಅಮೇರಿಕಾ, ಇಂಗ್ಲೆಂಡ್ ಆ ರೀತಿ ಕಂಟ್ರೀಸಲ್ಲಿ ತುಂಬ ಯೂಸ್ ಮಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಸ್ಟ್ಯಾಂಡರ್ಡ್ ಇದು. ಇದನ್ನು ಕೆಲವು ಟೈಮಲ್ಲಿ ಚೆಕ್ ಮಾಡಿ ನೋಡಿ ತೊಗೊಳ್ಳಿ. ಈ ಒಂದು ಪ್ರಾಡಕ್ಟ್ ಏನು ಅನ್ನಿಸ್ತು ನಿಮಗೆ, ಇದೆರಡು ಪ್ರಾಡಕ್ಟ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬರಾಗಿದ್ದರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.